Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹನುಸ್ವಾಮಿ. ಸಮಾಜ ಸೇವೆ ಅಂದ ತಕ್ಷಣ ದುಡ್ಡಿರೋನೇ ಸಮಾಜ ಸೇವೆ ಮಾಡಬೇಕು, ದುಡ್ಡಿರೋನೇ ರಾಜಕೀಯ ಮಾಡಬೇಕು, ದುಡ್ಡಿರೋನೇ ಏನೋ ಒಂದಿಷ್ಟು ಸಹಾಯ ಮಾಡ್ಬೇಕು ಅನ್ನೋದು ಏನು ಮೈಂಡ್ ಸೆಟ್ ಇದೆ. ನಾವು ದುಡ್ಡಿರೋದ್ರೂ ಕೂಡ ನಾನು ಕೂಡ ಸಮಾಜ ಸೇವೆ ಮಾಡಬಲ್ಲೆ, ನಾನು ಕೂಡ ಜನರ ಸೇವೆ ಮಾಡಬಲ್ಲೆ, ನಾನು ಕೂಡ ಇವತ್ತು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ನೆರವಾಗಬಲ್ಲೆ, ಒಂದು ಪ್ರೋತ್ಸಾಹಬಲ್ಲೆ, ಬೆನ್ನು ತಟ್ಟ ಕೆಲಸ ಮಾಡಬಲ್ಲೆ ಅಂತಕ್ಕಂಥ ಮನಸ್ಸನ್ನಿಟ್ಕೊಂಡು ಇವತ್ತೇನು ಹೆಜ್ಜೆ ಆಗ್ತದೇನೆ ಯುವಕ, ನಿಜವಾಗ್ಲೂ ಅಚ್ಚರಿ ಆಯಿತು. ಇವತ್ತು ಸಂಡೂರು ತಾಲೂಕಿನ ದೊಡ್ಡಂತಾಪುರ ಹತ್ತಿರ ಇರ್ತಕ್ಕಂಥ ಕೊರಚಟ್ಟಿ ಗ್ರಾಮಕ್ಕೆ ನಾನು ಬಂದಿರ್ತಕ್ಕಂಥದ್ದು. ಬಹುಶಃ ಕೊರಚಟ್ಟಿ ಅಂದ ತಕ್ಷಣವೇ ನಿಮಗೆ ಭಾಳಷ್ಟು ಮೈಂಡ್ಸೆಟ್ ಆಗಿದೆ, ಭಾಳಷ್ಟು ಕೊರಚ ಸಮುದಾಯದವರು ಇರ್ತಕ್ಕಂಥ ಒಂದು ಗ್ರಾಮ ಇದು. ಬಹುಶಃ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಭಾಳಷ್ಟು ಚಿಕ್ಕ ಗ್ರಾಮ. ಇವತ್ತು SSLC ಇರ್ಬೋದು ಅಥವಾ PUC ಇರ್ಬೋದು, ಅಂಥ ವ್ಯಕ್ತಿಗಳನ್ನ, ಅಂಥ ವಿದ್ಯಾರ್ಥಿಗಳನ್ನ ಕರೆಸಿ ನಾನು ಸನ್ಮಾನ ಮಾಡ್ಬೇಕು ಸರ್ ಅಂತಕ್ಕಂಥದ್ದು ಕೂಡ ನಮಗೆ ಕರೆ. ಬಡ ವಿದ್ಯಾರ್ಥಿಗಳು ನಾವು ಅವ್ರ ರೀತಿಯಲ್ಲಿ ಆಗಬೇಕು, ಒಳ್ಳೆಯ ಹಾದಿಯಲ್ಲೇ ಬರಬೇಕು, ಒಳ್ಳೆಯ ರೀತಿಯಲ್ಲೇ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸವನ್ನು ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳಲ್ಲಿ ಕಲಿತು ಒಂದು ಉತ್ತಮ ಹುದ್ದೆಯಲ್ಲಿರಬೇಕೆನ್ನೋ ಆಸಕ್ತಿಯಿಂದ ಅವರು ಈ ಟ್ಯೂಷನನ್ನು ಓಪನ್ ಮಾಡಿದರು ಸರ್. ಏನು ಈಗೇನು ತಾವು ಹೇಳಿದಾಗೆ ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸ್ತಕ್ಕಂಥ ಕೆಲಸ ಮಾಡಿದ ವಿದ್ಯಾರ್ಥಿಗಳಿಗೆ ಏನು ಅನಿಸುತ್ತೆ ಇದನ್ನು ಈ ಥರ ನೋಡಿದಾಗ ಮಕ್ಕಳು? ಅಂದರೆ ಮುಂದಿನ ಒಂದು ತಲೆಮಾರಿಗೆ ವಿದ್ಯಾರ್ಥಿಗಳಿಗೆ, SSLC ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ನಾವು ಕೂಡ ಹೀಗೆ ಆಗಬೇಕು ಅಂತ ಉರಿದುಂಬಿಸುವ ಒಂದು ಕಾರ್ಯಕ್ರಮ ಅಂತಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲಿ ಒಬ್ಬ ವಿದ್ಯಾರ್ಥಿ ಸ್ಟೇಜಿನ ಮೇಲೆ ಆಯ್ಕೆ ಮಾಡಿಕೊಂಡು ನಾವು ಒಂದು ಸಾರವ್ರು ಏನು ಸನ್ಮಾನ ಮಾಡಿದರು, ಆ ಶೀಲ್ಡ್ ಕೊಡುವುದರಾಗಲಿ, ವಿತರಣೆ ಮಾಡುವುದಾಗಲಿ, ಶಾಲು ಹಾಕಿದ್ರು, ಅದನ್ನು ನೋಡಿದರೆ ಮುಂದೆ ಈಗ 9ನೇ ತರಗತಿ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಬಂದಾಗ ನಾನು ಕೂಡ ಅದೇ ವೇದಿಕೆಯ ಮೇಲೆ ಹೋಗಿ ಕುಂತ್ಕೊಂಡು ನಾನು ಸನ್ಮಾನ ಮಾಡಿಸ್ಕೊಳ್ಬೇಕು ಆ ಸಾರವ್ರ ಹತ್ರ. ಅಂದರೆ ಉರಿದುಂಬಿಸುವ ಕಾರ್ಯಕ್ರಮ ಇದ್ದಂಗೆ ಅದು. ಒಬ್ಬ ಮನಸ್ಸಿನ ಆ ವಿದ್ಯಾರ್ಥಿಗಳ ಮನಸ್ಸಿನ ಒಂದು ಗುಣಮಟ್ಟತೆಯನ್ನು ಹೆಚ್ಚಿಸುವುದಕ್ಕೆ ಆ ಕಾರ್ಯಕ್ರಮ ಮಾಡಿದರು. ಶ್ರೀಕಾಂತ್ ಅಂತೇಳಿ. ಸೊ ಊರು ಬಂದು ಅಂತಾಪುರ ಕೊರಚರಟ್ಟಿ. ಸೊ ಮೂಲತಃ ನಾವು 1 to 5th ಓದಿದ್ದು ಇದೇ ಊರಲ್ಲಿ ಸರ್, ಕೊರಚರಟ್ಟಿಯಲ್ಲಿ. 6th 7th ಹಾಸ್ಟೆಲ್ ಇದೆ ಅಂತ ಹೇಳ್ಬಿಟ್ಟು ಸಂಡೂರಿಗೆ ಸೇರಿಸಿದ್ರು ಸರ್. ಸಂಡೂರಲ್ಲಿ ಮುಗಿದು ಸಂಡೂರಲ್ಲಿ ಊರು ಭಾಳ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ನನಗೆ ಇರೋಕ್ಕಾಗಲಿಲ್ಲ ಸರ್. 1 ವರ್ಷ ಬೇರೆ ಕುಟುಂಬ ಆಗಿದ್ದರೆ, ಬೇರೆಯವರಾಗಿದ್ದರೆ ಬಿಡಿಸ್ಬಿಡ್ತಿದ್ರಿ ಅದು. ಅಂದರೆ ಅಷ್ಟು ಓದಿಸೋರು ಮನೆಯವ್ರಿಗೆ ಫುಲ್ ತ್ರಾಸ ಕೊಟ್ಟೆ ಸರ್ ನಾನು 1 ವರ್ಷ. ಸೊ ಆಮೇಲೆ ಊರು ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಣಗಲ್ಲಿಗೆ ತಂದು ಸೇರಿಸಿದ್ರು ಸರ್. ತೋರಣಗಲ್ಲಲ್ಲಿ ನಾನು ಹೈಸ್ಕೂಲ್ ಮುಗಿಸಿದೆ. ಹೈಸ್ಕೂಲ್ ಆದಾಗಿನಿಂದ PUC ಡಿಗ್ರಿ ಎಲ್ಲ ನಾನು ಬಳ್ಳಾರಿಯಲ್ಲೇ ಮುಗಿಸಿದೆ ಸರ್, B.Ed. ಏನು ಓದಬೇಕಾದ್ರೆ ಯಾವ ರೀತಿ ಪರಿಸ್ಥಿತಿ ಇತ್ತು ನಿಮ್ಮದು? ಓದಬೇಕಾದ್ರೆ ಡಿಗ್ರಿ ಮುಗಿಯೋವರೆಗೂ ಕೂಡ ಯಾವುದೇ ಸಮಸ್ಯೆಗಳು ಕಂಡಿಲ್ಲ ಸರ್. ಯಾಕಂದರೆ ಹಾಸ್ಟೆಲ್ ಇತ್ತು. ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕು ಸರ್. ಮನೆ ದೇವ್ರು ಅಂತಂದರೆ ತಿರುಪತಿ ಇಲ್ಲ, ತಿರುಮಲ, ಅಂಬೇಡ್ಕರ್ನ ದೇವ್ರು ಸರ್ ನನಗೆ. ಯಾಕಂದರೆ ಊಟದ ಫೆಸಿಲಿಟಿಯಿಂದ ಹಿಡಿದು, ಡ್ರೆಸ್ಸಿನಿಂದ ಹಿಡಿದು, ಪುಸ್ತಕ ಏನೇ ಇರಲಿ ಎಲ್ಲವನ್ನು ಕೂಡ ಆ ವ್ಯಕ್ತಿ ಸಂವಿಧಾನದಲ್ಲಿ ಮೀಸಲಾತಿ ಕೊಟ್ಟಿದ್ದರಿಂದ ಶಿಕ್ಷಣವನ್ನು ಪಡೀಲಿಕ್ಕೆ ಭಾಳ ಅನುಕೂಲ ಆಯಿತು ಸರ್. ತಾವು ಇವಾಗ ಏನು ಮಾಡ್ತಾಯಿದ್ದೀರಿ ಸರ್ ಉದ್ಯೋಗ? ಈ ಪ್ರಸ್ತುತ ಅತಿಥಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಟ್ಯೂಷನ್ ಅನ್ನೋದು ಕೇವಲ ಹೆಸರಷ್ಟೇ.
ಸೊ ಹಳ್ಳಿಗಳಲ್ಲಿ ಟ್ಯೂಷನ್ಗೆ ಹೋದರೆ ಮಕ್ಕಳು ಭಾಳ ಇಂಪ್ರೂವ್ ಆಗ್ತಾರೆ ಅನ್ನೋ ಒಂದು ಹುಚ್ಚಿದೆಯಲ್ಲ ಸರ್. ಸೊ ಅದಕ್ಕೋಸ್ಕರ ಟ್ಯೂಷನ್ ಅನ್ನೋ ಥರ ಇದು ಮಾಡಿ ಒಂದು ಕಡೆ ಬಡ ಮಕ್ಕಳನ್ನ ಎಲ್ಲ ಮನೆಗೆ ಹೋಗಿ ಕೂಡ ಭೇಟಿಯಾಗಿ ಅವ್ರು ಬರ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ಶಿಕ್ಷಣವನ್ನು ಕೊಡೋಂಥ ಕೆಲಸ 2 ವರ್ಷದಿಂದ ನಾನು ಮಾಡಿದ್ದೀನಿ ಸರ್. ಬಹುಶಃ ಮಿಕ್ಕಿದ ಮಕ್ಕಳು ಏನು ಜಸ್ಟ್ ಪಾಸ್ ಆಗಿರ್ತಾರೆ, ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾರೆ, ಅವರೆಲ್ಲ ದಡ್ರ, ಅವ್ರು ನೆನಪಿಸ್ತಕ್ಕಂಥ ಕೆಲಸ ಅಂದರೆ ಮುಂದೆ ಅವ್ರಿಗೆ ಲೈಫೇ ಇಲ್ವಾ? ಯಾಕೆ ಅಷ್ಟು ಪರ್ಸೆಂಟ್ ಇರೋದನ್ನ ತಾಮದು ಮಾಡ್ತಾರೆ ಎಲ್ಲರೂ? ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದೇ ನೋಡ್ತೀವಿ ನಾವು. ಅಂದರೆ ಮಿಕ್ಕಿದವರೆಲ್ಲ ಅವ್ರು ಓದಲೇಬಾರ್ದ, ಮುಂದೆ ಅವ್ರಿಗೆ ಲೈಫೇ ಇಲ್ವಾ ಅಂತಕ್ಕಂಥದ್ದು ಕೂಡ ಕೆಲವ್ರದ್ದು ಪ್ರಶ್ನೆಗಳಾಯಿತು. ಬಹುಶಃ ಏನು ಇದಕ್ಕೆ ತಮ್ಮ ಅಭಿಪ್ರಾಯ? ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಅಂತೇಳಿ ನಾವು ನಿನ್ನೆ ಮಾಡಿದ್ವಿ. ಸೊ ಈ ಕೇವಲ ಪ್ರತಿಭಾನ್ವಿತ ಅಲ್ಲ, ಮುಂದಿನ ಅಕಾಡೆಮಿಕ್ ವರ್ಷ ಏನಿದೆಯಲ್ಲ ಆ ವರ್ಷದಲ್ಲಿ ಕೇವಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೆಲ್ಲ ಎಲ್ಲರಿಗೂ ಕೂಡ ಮಾಡುವಂಥ ಶಕ್ತಿಯನ್ನು ಆ ದೇವರು ಕೊಟ್ಟರೆ ಎಲ್ಲ ಪ್ರತಿಯೊಂದು ಮನೆಗೂ ನಾನು ಭೇಟಿ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಪುರಸ್ಕಾರಗಳನ್ನು ಮಾಡುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಆ ಶಕ್ತಿಯನ್ನು ದೇವರು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಾನು ಮಾಡ್ತೇನೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಮಾಡಿದ ಪ್ರತಿಭಾ ಪುರಸ್ಕಾರಕ್ಕೆ ಏನೇನು, ಅದಕ್ಕೆ ಯಾವ ಥರ ಸಿದ್ಧತೆ ಮಾಡ್ಕೊಂಡ್ರಿ, ಯಾವ ಥರ ಹಣದ ಅವಶ್ಯಕತೆ ಇತ್ತು, ಯಾರ್ಯಾರಿಗೆ ಭೇಟಿ ಕೊಟ್ರಿ? ಸೊ ಇದು MLR ಕಡೆಗೆ ಅವ್ರ ಕಡೆನೂ ಹೋಗಿದ್ವಿ ಸರ್. ಇನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರಿಗೂ ಎಲ್ಲರ ಗಮನಕ್ಕೆ ತರಿಸೇ ಮಾಡಿದ್ದೀನಿ ಸರ್ ಇದನ್ನು. ಬಟ್ ಯಾರು ಅಂಥ ಎಜುಕೇಷನ್ ಬಂದು ಅಂಥ ಪ್ರತಿಕ್ರಿಯೆ ಯಾರು ಕೊಡಲ್ಲ ಸರ್. ಸುತ್ತಲೂ ಎಷ್ಟು ಫ್ಯಾಕ್ಟ್ರಿಗಳು ಇದ್ರ ಸಹಿತ ಯಾರು 1 ರೂಪಾಯಿನೂ ಕೊಟ್ಟಿಲ್ಲ ಸರ್ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಎಜುಕೇಷನ್ ಅಂದರೆ ಒಂಥರ ಕೀಳಿರ್ಮೆ ಅಂತ ಅನಿಸ್ತಿದೆ ನನಗೆ, ನನ್ನ ಒಂದು ವೈಯಕ್ತಿಕ ಹೇಳ್ಬೇಕಾದ್ರೆ. ಕನಸು ಏನಂತಂದರೆ ಸರ್, ಸುತ್ತಲೂ ಕೊರಚರಟ್ಟಿ ಅಂದ ತಕ್ಷಣವೇ ಮದ್ಲೆಟಪ್ಪ ಅಂತ ಹೆಸರು ಬರುತ್ತೆ ಸರ್. ಅಂದರೆ ನಮ್ಮ ತಾತವ್ರು ಸರ್, ನಮ್ಮ ತಾಯಿ ಕಡೆಯಿಂದ ಅವರು ಯಜಮಾನ್ರು. ಅವರು ಏನು ಅವತ್ತಿಗೆ ಏನು ಸೇವೆ ಮಾಡಿದಾರೋ ಅವ್ರ ಹೆಸರು ಹೆಂಗಿದೆಯೋ, ಅವ್ರು ಏನು ಆಸ್ತಿ ಸಂಪಾದನೆ ಮಾಡಿದಂತ ಇಲ್ಲ, ಬಂಗಾರ ಸಂಪಾದನೆ ಮಾಡಿದಂತ ಇಲ್ಲ, ಏನೂ ಇಲ್ಲ. ಮದ್ಲೆಟಪ್ಪ ಒಳ್ಳೆಯ ವ್ಯಕ್ತಿ, ಈ ಥರ ಕೆಲಸ ಮಾಡ್ತಿದ್ರು ಅಂತ ಏನು ಹೆಸರು ಇದೆಯಲ್ಲ ಸರ್, ಅವ್ರ ಹೆಸರನ್ನು ಉಳಿಸ್ಕೊಂಡು ಹೋಗೋದು ಮತ್ತು ಅವರ ಹೆಸರನ್ನು ನಾವು ಕೂಡ ಬೆಳೆಯೋದು, ಸಮಾಜಕ್ಕೆ ಮಾದರಿ ಆಗೋದು. ತಾವೇನು ಈಗ ಸೇವೆ ಸಲ್ಲಿಸ್ತಾ ಇದ್ದೀರ ಶಾಲೆ, ಪ್ರೌಢಶಾಲೆಯಲ್ಲಿ, ತಮ್ಮ ಶಿಕ್ಷಕರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಸಹ ಶಿಕ್ಷಕರ ಬಗ್ಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಶಾಲೆನ ಅಂತ ಹೇಳಕ್ಕೆ ಬರಲ್ಲ ಸರ್. ಯಾಕಂದರೆ ಒಂಥರ ಕುಟುಂಬ ಇದೆ ಸರ್. ಆನಂದ್ ಸರ್ ಆಗಿರ್ಬೋದು, ಕೋಟಿ ಸರ್ ಆಗಿರ್ಬೋದು, ಮೇಡಮ್ಮರ್ ಆಗಿರ್ಬೋದು, ಇನ್ನು ಎಲ್ಲ ನಾವು ಅತಿಥಿ ಶಿಕ್ಷಕರಾಗಿರ್ಬೋದು, ಒಂಥರ ಕುಟುಂಬ ಇದ್ದಂಗೆ ಸರ್. ಅಲ್ಲಿ ಗೆಸ್ಟ್ ಟೀಚರ್ ಅನ್ನೋ ಥರ ಕಾಣಿಸಂಗಿಲ್ಲ, ಒಂದು ಎಲ್ಲ ಒಂಥರ ಒಡನಾಟ ಭಾಳ ತುಂಬ ಚೆನ್ನಾಗಿದೆ. ಬೇರೆಲ್ಲೂ ಕೂಡ ಇಲ್ಲ ಅಂತಲೇ ನನಗೆ ಅನಿಸ್ತದೆ. ಯಾಕಂದರೆ ಬೇರೆ ಒಂದು 2-3 ಶಾಲೆಗಳಲ್ಲಿ ನೋಡಿದ್ದೀನಿ ಸರ್. ಬಟ್ ಆ ಒಂದು ಇದು ನಮಗೆ ಎಲ್ಲಿ ಸಿಗಲ್ಲ ಅಂತ ಅನಿಸುತ್ತೆ ಸರ್. ಆ ಶಾಲೆಯಲ್ಲಿ ಯಾವ ಶಿಕ್ಷಕರಿಂದ ಏನು ಕಲ್ತ್ಕೊಂಡ್ರಿ? ಸೊ ಆ ಶಾಲೆಯಿಂದ ಕಲಿತಿದ್ದು ಹೆಚ್ಚಾಗಿಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡಬೇಕು, ಇನ್ನೊಂದು ಪುಷ್ಟಿ ನೀಡಿದ್ದೇ ನಮಗೆ ಹೇಳ್ಕೊಟ್ಟು ಸರ್. ಯಾಕಂದರೆ ಕೇವಲ ಈ ಕಾರ್ಯಕ್ರಮದ ಮಾರ್ಗದರ್ಶನ ಅಷ್ಟೇ ಅಲ್ಲ, ಜೀವನದ ಬಗ್ಗೆ ಮಾರ್ಗದರ್ಶಕರು ಕೂಡ ನಮಗೆ ಹೇಳ್ಕೊಟ್ಟು ಸರ್ ಅಂತಲೇ ಹೇಳ್ಕೊಡ್ತಾರೆ ಸರ್. ಹೇಳ್ಕೊಟ್ಟು ಸರ್. ಇಷ್ಟೆಲ್ಲ ಮಾತುಗಳನ್ನು ಕಲೀಲಿಕ್ಕೇನು ಕೂಡ ಅವರೇ ನಮಗೆ ಮಾರ್ಗದರ್ಶಕರು ಅಂತಲೇ ಹೇಳ್ತೀನಿ ಸರ್. ಅವ್ರನ್ನ ನೋಡಿ ಭಾಳ ಸಾಕಷ್ಟು ಕಲ್ತಿದ್ದೀನಿ ಸರ್. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತಿನಿಂದಲೇ, ಈಗಿನಿಂದಲೇ, ಈ ಕ್ಷಣದಿಂದಲೇ SSLC ಮತ್ತು PUC ಡಿಗ್ರಿ ಅಟ್ಟು ಅಲ್ಲಿವರೆಗೂ ಯಾವ ವಿದ್ಯಾರ್ಥಿಗಳಿದಾರಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯೋದ್ರ ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಮಾದರಿಯಾಗುವಂಥ ರೀತಿಯಲ್ಲಿ ವಿದ್ಯಾರ್ಥಿಗಳು ಗುರುತಿಸ್ಕೊಳ್ಳೋಂಥ ವಿದ್ಯಾರ್ಥಿಗಳು ನೀವಾದರೆ ನಾವು ಇಂಥವುಗಳನ್ನು ಮಾಡಿದ್ದಕ್ಕೆ ತುಂಬ ಅನುಕೂಲನಾಗುತ್ತೆ. ಸೊಸೈಟಿ ಒಂಥರ ನಿಮ್ಮನ್ನು ಗೌರವಿಸುತ್ತೆ. ಕೇವಲ ಇವತ್ತು ಕುಟುಂಬವನ್ನು ಹೊರತುಪಡಿಸಿದರೆ ನಮ್ಮನ್ನು ಗೌರವಿಸುವಂಥದ್ದು ಸಮಾಜನೇ ಹೊರತು ಬೇರೆ ಯಾರು ಕೂಡ ಇವತ್ತು ಗೌರವಿಸಲ್ಲ. ಸೊ ಶತ್ರುಗಳು ಎದುರುವುದು ನಿನ್ನ ಜ್ಞಾನಕ್ಕೆ ಹೊರತು ನಿನ್ನಲ್ಲಿರ್ತಕ್ಕಂಥ ಖಡ್ಗ ಮತ್ತು ನಿನ್ನ ಇದಕ್ಕೆ ಅಂತಲ್ಲ ಅಂತ ಹೇಳಿ ಅಂಬೇಡ್ಕರ್ ಏನು ಹೇಳಿದಾರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಹಿರಿಯರ ಒಂದು ಇದಕ್ಕೆ ನಾವೆಲ್ಲರೂ ಕೂಡ ಅಂಥ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗ್ಬೇಕು. ಸೊ ನಂದು ಏನು ತತ್ವ ಅಂದರೆ ಮಕ್ಕಳಿಗಾಗಿ ಆಸ್ತಿ ಮಾಡೋದ್ರ ಬದಲಾಗಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಏನು ಹೇಳಿದ್ರು. ಸೊ ಅಂಥವುಗಳನ್ನು ನಾನು ಆದರ್ಶವಾಗಿ ತೆಗೆದುಕೊಂಡು ಇಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಓದಿ ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಿರಿ ಅಥವಾ ಮಾಡಿ ಒಳ್ಳೆಯ ಸಾಧನೆ ಮಾಡಿರಿ ಅಂತೇಳಿ ಹೇಳ್ತಾ ನನ್ನ ಒಂದು 2 ಮಾತನ್ನು ಥ್ಯಾಂಕ್ ಯು. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Now you gon' feel the heat, power. Everybody step on the feet, power. Stick to the rhythm of the beat, power. Bad man no feel defeat. Hey.